ಮತ್ತೆ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ವಿಧಿಯಾಟ ಬಲ್ಲವರ್ಯಾರು? ಕೆಲಸ ಮುಗಿಸಿ ಮನೆಗೆ ಹೋಗಬೇಕಾದ ಕಂಡಕ್ಟರ್ ಒಬ್ಬ ವಿಧಿಯಾಟಕ್ಕೆ ಇವತ್ತು ಬಲಿಯಾಗಿದ್ದಾನೆ. ಪಕ್ಕದ ಬಸ್ನ ಪಾರ್ಕಿಂಗ್ಗೆ ನೆರವು ನೀಡೋದಕ್ಕೆ ಹೋಗಿ ಅದೇ ಬಸ್ಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಇವರು ಬೀರಪ್ಪ. ಕೆಎಸ್ಆರ್ಟಿಸಿ ಕೋಲಾರ ಡಿಪೋದಲ್ಲಿ ಕಂಡಕ್ಟರ್ ಆಗಿದ್ರು. ಇವತ್ತು ಬೆಳಗ್ಗೆ ಮುಳುಬಾಗಿಲಿನಿಂದ ಬೆಂಗಳೂರಿಗೆ ಬಂದ ಬಸ್ ಮೆಜೆಸ್ಟಿಕ್ ನಿಲ್ದಾಣದ ಬಳಿ ನಿಲ್ಲಿಸಿತ್ತು. ಇದೇ ಸಮಯದಲ್ಲಿ ಇನ್ನೊಂದು ಬಸ್ ಅನ್ನ ಸರಿಯಾಗಿ ಪಾರ್ಕ್ ಮಾಡಲು ಡ್ರೈವರ್ಗೆ ಮಾರ್ಗದರ್ಶನ ನೀಡ್ತಿದ್ರು. ಆದ್ರೆ ಅಷ್ಟರೊಳಗೆ ಹಿಂಬದಿಯಿಂದ ಬಂದ ಮತ್ತೊಂದು ಬಸ್ ಡಿಕ್ಕಿ ಹೊಡೆದು ಬಿಡ್ತು. ಇವನು ಮುಂದ್ಗಡೆ ಇನ್ನೊಂದು ಬಸ್ ಇತ್ತು, ಮುಂದೆ ಅವನು ಕೋಲಾರ ಹೊರಡಬೇಕಾಗಿತ್ತು. ಅದು ಅಪ್ಪಲ್ಲಿತ್ತು ಬಸ್ಸು. ಇನ್ನೊಂದು ಹಿಂದೆ KGF ಡಿಪೋ ಗಾಡಿ ಹಿಂದೆಗಡೆನೇ ಇದ್ದ. ಈ ಅಪ್ಪತ್ತ ಇರಬೇಕು ಬಸ್ ಅಂದ್ರೆ ಅವನು ಮುಂದೆ ಇದ್ದಲ್ಲ, ಇವನು ಅಲ್ಲಿ ಹಿಂದ್ಗಡೆ ಹೋಗಿದ್ದಾನೆ. ನೀವು ಹೋಗಿ ಅಂದ್ಕೊಂಡು ಹಿಂದೆ ಹೋಗಿದ್ದಾನೆ. ಅವನ ಗಾಡಿ ಅಷ್ಟರೊಳಗಡೆ ಹಿಂದೆ ಬಿಟ್ಬಿಟ್ಟಿದ್ದಾನೆ. ಮುಂದೆ ಗಾಡಿ ಹತ್ರ ಇತ್ತು, ಇವನು ತಲೆಗೆ ಸಿಕ್ಕಾಕೊಂಡಿದ್ದೆ ಸರ್ ಹಿಂದೆ. ಅಷ್ಟರೊಳಗಡೆ ಬಾಚಿ ತಗೊಂಡು ನಾನು ಹಾಸ್ಪಿಟ್ಲಿಗೆ ನಿಮಾನ್ಸಕ್ಕೆ ಬಂದೆ. ಇಲ್ಲಿ ಬರೋಷ್ಟೊಳಗಡೆ ಎಕ್ಸ್ಪೈರ್ ಆಗ್ಬಿಟ್ಟು ಸರ್. ಎರಡು ಬಸ್ಗಳು ಏಕಕಾಲದಲ್ಲಿ ಪಾರ್ಕ್ ಮಾಡಲು ಬಂದಾಗ ಈ ಅವಘಡ ನಡೆದಿದೆ. ತಲೆಗೆ ತೀವ್ರ ಪೆಟ್ಟು ಬಿದ್ದ ಬೀರಪ್ಪ ಆಸ್ಪತ್ರೆಗೆ ಸಾಗಿಸುವಾಗ ಮೃತಪಟ್ಟಿದ್ದಾರೆ. ಇದು ಸಿಬ್ಬಂದಿಯಲ್ಲಿ ದಿಗ್ಭ್ರಮೆ ಮೂಡಿಸಿದೆ. ಕೋಲಾರಲ್ಲಿ ಕಾಯ್ತಾ ಇದ್ರು ಅವರು, ಹೋಗ್ಬಿಟ್ಟವನೆ ಅಂತ ನನಗೆ ನಂಬಕ್ಕೆ ಆಗಿಲ್ಲ. ಬಂದಮೇಲೆ PVL ಬಂತು ಅಂದ್ರೆ ಆಮೇಲೆ ನಂಗೆ ಗ್ಯಾರಂಟಿ ಆಯ್ತು ಸರ್. ನಾವು ಒಂದೇ ಜೊತೆಯಲ್ಲಿ ಇರ್ತದೆ ಸರ್. ಎಲ್ಲ ಹೊಲ್ಸಿದ್ರು ಒಂದೇ ಜೊತೆ ಪ್ಯಾಂಟು, ಒಂದೇ ಸೊಟ್ಟು ಜೊತೆಯಾಗಿ ಬಿಟ್ಟು ಹೋಗ್ತಾನೆಲ್ಲ ಸರ್ ನಾವು. ತನ್ನ ಪಾಡಿಗೆ ತಾನಿದ್ರೆ ಬಹುಶಃ ಬೀರಪ್ಪ ಇವತ್ತು ಬದುಕ್ತಿದ್ರೇನೋ. ಆದ್ರೆ ಬೇರೆ ಬಸ್ಗೆ ಮಾರ್ಗ ಸೂಚಿಸಲು ಹೋಗಿದ್ದೇ ತಪ್ಪಾಗಿ ಆತ ಸಾವನ್ನಪ್ಪಿದ್ದಾನೆ. ದುರಂತ ಅಂದ್ರೆ ಇದೇ ಅಲ್ವಾ? ಕ್ಯಾಮರಾಮನ್ ಪ್ರಸಾದ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಬೆಂಗಳೂರಿನಲ್ಲಿ ಮತ್ತೊಂದು ವಿಶ್ವವಿದ್ಯಾಲಯ ಬರ್ತಾ ಇದೆ. ಈಗಿರೋ ಜ್ಞಾನಭಾರತಿ ವಿವಿಯನ್ನ ವಿಭಜಿಸಿ ಬೆಂಗಳೂರು ಉತ್ತರ ಭಾಗದ ಹೊಸಕೋಟೆಯಲ್ಲಿ ಸರ್ಕಾರ ವಿನೂತನ ವಿವಿ ರಚಿಸೋದಕ್ಕೆ ಮುಂದಾಗಿದೆ. ಇದರ ಪ್ರಕ್ರಿಯೆಯು ಈಗ ಶುರುವಾಗಿದೆ. ಬೆಂಗಳೂರು ವಿಶ್ವವಿದ್ಯಾಲಯ ವಿಭಜನೆ, ಹೊಸಕೋಟೆಯಲ್ಲಿ ನೂತನ ವಿಶ್ವವಿದ್ಯಾಲಯ, ಸರ್ಕಾರದಿಂದ ಇಂದು ವಿಶೇಷಾಧಿಕಾರಿ ನೇಮಕ. ಬೆಂಗಳೂರು ಜ್ಞಾನಭಾರತಿ ವಿಶ್ವವಿದ್ಯಾಲಯ ವಿಭಜನೆಯಾಗುವುದು ಖಚಿತವಾಗಿದೆ. ಜ್ಞಾನಭಾರತಿ ವಿವಿಯ ಮೇಲಿನ ಶೈಕ್ಷಣಿಕ ಮತ್ತು ಆಡಳಿತ ಒತ್ತಡ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ನಗರದ ಹೊಸಕೋಟೆಯಲ್ಲಿ ನೂತನ ವಿವಿ ಸ್ಥಾಪಿಸಲು ಮುಂದಾಗಿದೆ. ಈ ಸಂಬಂಧ ಇಂದು ನೂತನ ವಿವಿಗೆ ಉನ್ನತ ಶಿಕ್ಷಣ ಇಲಾಖೆಯ ವಿಶೇಷಾಧಿಕಾರಿಯನ್ನ ನೇಮಿಸಿ ಆದೇಶ ಹೊರಡಿಸಿದೆ. ವಿಭಜಿತ ವಿಶ್ವವಿದ್ಯಾಲಯ ಅಲ್ಲ, ಹೊಸದಾಗಿ ಸ್ಥಾಪನೆ ಮಾಡಬೇಕು ಅಂತ ಉದ್ದೇಶ ಮಾಡಿದ್ದೇವೆ. ಸರ್ಕಾರದಿಂದ ಈ ದಿನ ಡಾಕ್ಟರ್ KR ವೇಣುಗೋಪಾಲ್ ಅಂತ ಪ್ರಿನ್ಸಿಪಾಲ್ ವಿಶ್ವೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಿನ್ಸಿಪಾಲನ್ನು ವಿಶೇಷಾಧಿಕಾರಿಗಳ ನೇಮಕ ಮಾಡಿದ ಆದೇಶ ಹೊರಡಿಸಿದೆ. ನೂತನ ವಿವಿಗೆ DVG ಜ್ಞಾನವಾಹಿನಿ ವಿಶ್ವವಿದ್ಯಾಲಯ ಅಂತ ಹೆಸರಿಡಲಾಗಿದೆ. ಸದ್ಯ ಜ್ಞಾನಭಾರತೀಯ ದಿನದಲ್ಲಿರುವಂತಹ 654 ಕಾಲೇಜುಗಳಲ್ಲಿ 300 ಕಾಲೇಜುಗಳು ನೂತನ ವಿವಿಯಡಿಗೆ ಸೇರಿಸಲಾಗುವುದು. ಬೆಂಗಳೂರು ಉತ್ತರ, ದೇವನಹಳ್ಳಿ, ಹೊಸಕೋಟೆ, ದೊಡ್ಡಬಳ್ಳಾಪುರ ತಾಲೂಕಿನ ವಿದ್ಯಾರ್ಥಿಗಳು ಹೊಸ ವಿವಿಯ ಪ್ರಯೋಜನ ಪಡೆದುಕೊಳ್ತಾರೆ. 2009ರಲ್ಲಿ ಗುಲ್ಬರ್ಗಾ ವಿವಿ ವಿಶ್ರಾಂತ ಕುಲಪತಿ ಡಾಕ್ಟರ್ M ರುದ್ರಯ್ಯ ನೇತೃತ್ವದ ಸಮಿತಿ ಬೆಂಗಳೂರು ವಿವಿಯನ್ನ 3 ಭಾಗವಾಗಿ ವಿಭಜಿಸಲು ಶಿಫಾರಸು ಮಾಡಿತ್ತು. ಬಳಿಕ ದಿವಂಗತ ಸಚಿವ ಡಾಕ್ಟರ್ VS ಆಚಾರ್ಯ ಮತ್ತು ಅಂದಿನ ಸಚಿವ ಅರವಿಂದ ಲಿಂಬಾವಳಿ ವಿವಿಯನ್ನ 2 ಭಾಗವಾಗಿ ವಿಭಜಿಸಲು ಆಸಕ್ತಿ ತೋರಿದರು. ಆದರೆ ಇದಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗಿನ ಉನ್ನತ ಶಿಕ್ಷಣ ಸಚಿವ CT ರವಿ ವಿಭಜನೆಯ ಬದಲು ಹೊಸ ವಿವಿಯನ್ನೇ ಹುಟ್ಟುಹಾಕಲು ನಿರ್ಧರಿಸಿದರು. ಒಟ್ನಲ್ಲಿ ಇನ್ನು 2-3 ವರ್ಷಗಳಲ್ಲಿ ಈ ಹೊಸ ವಿವಿ ಸ್ಥಾಪನೆಯಾಗಲಿದೆ. ಕ್ಯಾಮರಾಮನ್ ಪ್ರಸಾದ್ ಜೊತೆ ಮಸೂದ್ ದೊಡ್ಡೆಬಾಗಿಲು, ಸುವರ್ಣ ನ್ಯೂಸ್. ಅಂದಿನ ಬೆಂದಕಾಳೂರು, ಇಂದಿನ ಬೆಂಗಳೂರು ಸಾಕಷ್ಟು ಪ್ರವಾಸಿ ಸ್ಥಳಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಅಂದದೂರು ಬೆಂಗಳೂರಿನಲ್ಲಿ ನೀವು ಸಾಕಷ್ಟು ಪ್ರವಾಸಿ ಸ್ಥಳಗಳ ಪರಿಚಯ ಮಾಡಿಕೊಳ್ಬಹುದು. ಅದಕ್ಕೂ ಮೊದಲು ಬೆಂಗಳೂರಿನ ಇತಿಹಾಸ ಏನು ಅನ್ನೋದರ ಕಡೆ ಒಂದು ನೋಟ. IT ಸಿಟಿ, ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ, ಸೇಫೆಸ್ಟ್ ಸಿಟಿ, ಹೀಗೆ 10 ಹಲವು ಹೆಗ್ಗಳಿಕೆ ಬೆಂಗಳೂರಿಗಿದೆ. ಬೆಂಗಳೂರು ಅಂದದೂರು ಅಂತಾನೆ ಫೇಮಸ್.
ಇತ್ತೀಚೆಗೆ ಕಸದ ಸಮಸ್ಯೆ ಬಿಟ್ರೆ ಬೆಂಗಳೂರಿಗೆ ಅಂತ ಕಳಂಕ ತರುವಂತಹ ಕುಖ್ಯಾತಿಯೇನೂ ಇಲ್ಲ. ಇಂತಹ ಬೆಂಗಳೂರು ಅಂಧದೂರು ಅಂತ ನಾವು ಹೇಳೋದಕ್ಕೆ ಹೊರಟಿದ್ದೀವಿ. ಅದಕ್ಕೆ ಇವತ್ತು ಬೆಂಗಳೂರಿನ ಸಣ್ಣ ಪರಿಚಯ ಮಾಡಿಕೊಡ್ತೀವಿ. ಬೆಂಗಳೂರಿಗೆ 2000 ವರ್ಷಗಳ ಶ್ರೀಮಂತ ಇತಿಹಾಸವಿದೆ. ಗಂಗರು, ಚೋಳರ ಬಳಿಕ ಹೊಯ್ಸಳ ದೊರೆಗಳ ಕಾಲದಲ್ಲೂ ಇತ್ತು. ಬೆಂಗಳೂರು ಅಂತ ಅಸ್ತಿತ್ವಕ್ಕೆ ಬಂದಿದ್ದು ವಿಜಯನಗರದ ಸಾಮ್ರಾಜ್ಯದ ಸಾಮಂತ ದೊರೆ ಕೆಂಪೇಗೌಡನ ಕಾಲದಲ್ಲಿ. 16ನೇ ಶತಮಾನದಲ್ಲಿ ಬೆಂಗಳೂರಿನ ಸೌಂದರ್ಯ ನೋಡಿ ಒಂದು ರಮ್ಯ ನಗರದ ಕನಸು ಕಂಡ. ಅದರಂತೆ ಅಚ್ಚುಕಟ್ಟಾದ ಬೆಂಗಳೂರನ್ನ ನಿರ್ಮಿಸಿದ. ಕೆಂಪೇಗೌಡನ ಬಳಿಕ ಮರಾಠರು, ಮೊಘಲರು ಬೆಂಗಳೂರಿನ ನೆಲದಲ್ಲಿ ಆಳ್ವಿಕೆ ಮಾಡಿದ್ರು. ಬೆಂಗಳೂರು ಬ್ರಿಟಿಷರ ಸೈನಿಕ ಸ್ಥಳವೂ ಆಗಿತ್ತು. ಕೊನೆಯದಾಗಿ ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡ ಕೋಟೆಗಳು ಗತಕಾಲದ ಕತೆ ಹೇಳ್ತಿವೆ. ಇಂತಹ 10 ಪ್ರವಾಸಿ ತಾಣಗಳನ್ನ ಹೊಂದಿರೋ ನಮ್ಮ ಬೆಂಗಳೂರು ಅಂಧದೂರು ಅಂತ ಹೇಳ್ತೀವಿ. ಜೊತೆಗೆ ಟೂರಿಸ್ಟ್ ಪ್ಲೇಸ್ಗಳ ಸಾಧಕ ಬಾಧಕಗಳನ್ನ ತೋರಿಸ್ತೀವಿ. ಇಂದಿನಿಂದ ಪ್ರತಿದಿನ ಬೆಂಗಳೂರು ಫಸ್ಟ್ ವೀಕ್ಷಿಸಿ. ಬೆಂಗಳೂರಿನಿಂದ ನಂದಿನಿ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ